ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಯಾರೆಲ್ಲ ನಮ್ಮ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕಂತಂದ್ರೆ ಪ್ರತಿ ಅಪ್ಡೇಟ್ಸು ಸಹ ನಾವಿಲ್ಲಿ ಹಾಕ್ತೀವಿ. ಅಂಡ್ ನಂತರ ನಮ್ಮ ಚಾನಲ್ ವಾಟ್ಸಪ್ ಇದೆ, ಆ ವಾಟ್ಸಪ್ನ ಫಾಲೋ ಮಾಡಿ. ಅದ್ರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ದಟ್ ನಿಮಗೆ ಪ್ರತಿ ಅಪ್ಡೇಟ್ಸು ಸಹ ಸಿಗುತ್ತೆ. ಈಗ ವೆರಿ ಇಂಪಾರ್ಟೆಂಟ್ ಬಂದು ಇವತ್ತು ಮಾಡ್ತಿರೋಂಥ ವಿಡಿಯೋನಲ್ಲಿ KEA ನಲ್ಲಿ ಕಂಡಕ್ಟ್ ಮಾಡಿರೋಂತಹ ರೀಸೆಂಟ್ ಎಕ್ಸಾಮ್ಸ್ ಅಲ್ಲಿ ಈಗ ಕೆಲವು ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಗಿತ್ತು ಅಂಡ್ ಅದರ ಅಡ್ಮಿಟ್ ಕಾರ್ಡ್ಸ್ ಸಹ ಬಿಟ್ಟಿದ್ದಾರೆ. ಹೋಪ್ ಅದನ್ನ ನೀವು ಆಲ್ರೆಡಿ ನೋಡಿರ್ತೀರ. ಇಲ್ಲಿ ಕೊಟ್ಟಿರೋದನ್ನ ನೋಡಿ, ಜೂನಿಯರ್ ಆಫೀಸರ್ ಸ್ಟೋರ್ಸ್ ಅಂಡ್ ಮೆಟೀರಿಯಲ್ಸ್ ಸ್ಪೆಸಿಫಿಕ್ ಪೇಪರ್ 17ನೇ ತಾರೀಕು ಇರುತ್ತೆ ಅಂಡ್ ಅದು ಸ್ಯಾಟರ್ಡೆ ಮಧ್ಯಾಹ್ನ 3ರಿಂದ 5 ಗಂಟೆ ತನಕ. ಅಂಡ್ ನಂತರ ಜೂನಿಯರ್ ಆಫೀಸರ್ ಪ್ರೊಡಕ್ಷನ್ ಅಂಡ್ ಮೇಂಟೆನೆನ್ಸ್ ಹಾಗೂ ಜೂನಿಯರ್ ಆಫೀಸರ್ ಮಾರ್ಕೆಟಿಂಗ್ ಅಲ್ಲ, ಅದು ಮಾರ್ಕೆಟಿಂಗ್ ಸೂಪರ್ವೈಸರ್, ಇವಿ ಎರಡು ಪೇಪರ್ಸು ನಿಮಗೆ 18ನೇ ತಾರೀಕು ಇರುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಇದು ತುಂಬಾ ಮುಖ್ಯ ಗೈಸ್. ಎಕ್ಸಾಮು 18ನೇ ತಾರೀಕು ನೀವು ಬರೀತಿರೋದು ಈ ಎಕ್ಸಾಮ್ಸ್, ಓಕೆ. ಅಂಡ್ ಇದೇ ತರ 12ನೇ ತಾರೀಕು ಸಹ ನೀವು ಬರೆಯೋದು, ಅಲ್ಲ 17ನೇ ತಾರೀಕು ಬರೆಯೋದು ಸ್ಟೋರ್ಸ್ ಅಂಡ್ ಮೆಟೀರಿಯಲ್, 18ನೇ ತಾರೀಕು ಬರೆಯೋದು ಪ್ರೊಡಕ್ಷನ್ ಅಂಡ್ ಮೇಂಟೆನೆನ್ಸ್ ಹಾಗೂ ಮಾರ್ಕೆಟಿಂಗ್ ಸೂಪರ್ವೈಸರ್. ಅದು ಮಧ್ಯಾಹ್ನ ಇರುತ್ತೆ, ಬೆಳಿಗ್ಗೆ ಅಂಡ್ ಮಧ್ಯಾಹ್ನ, ಓಕೆ. ಅಂಡ್ ಅನದರ್ ಇಂಪಾರ್ಟೆಂಟ್ ಏನಂತಂದ್ರೆ, ಇದಲ್ಲದೆ ಇನ್ನು ಹಲವಾರು ವಿದ್ಯಾರ್ಥಿಗಳು ನನಗೆ ಇನ್ನು ಕೆಲವೊಂದು ಕ್ವಶನ್ಸ್ ಕೇಳ್ತಿದ್ದಾರೆ. ಸರ್, ನಂದು ಈ ಎಕ್ಸಾಮ್ ಹಾಕಿದ್ದೀನಿ, ಅದು ಯಾವಾಗ, ಈ ಎಕ್ಸಾಮ್ ಹಾಕಿದ್ದೀನಿ, ಅದು ಯಾವಾಗ ಅಂತ. ಸೊ KEAದವರು ಒಂದು ಅಫಿಷಿಯಲ್ ಟೈಮ್ ಟೇಬಲ್ ನ ಬಿಟ್ಟಿದ್ರು, ಓಕೆ. ಆ ಟೈಮ್ ಟೇಬಲ್ ಇಲ್ಲಿದೆ ನೋಡಿ, ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ಸ್ 2025 ಎಕ್ಸಾಮ್ ಟೈಮ್ ಟೇಬಲ್ ಅಂತ, ಓಕೆ. ಈ ಟೈಮ್ ಟೇಬಲ್ ನ ಓಪನ್ ಮಾಡಿ ನೋಡಿದ್ರೆ ಈಗ ಅವರು ಯಾವುದೆಲ್ಲ ಕಂಡಕ್ಟ್ ಮಾಡಿದ್ರೆ ಇನ್ನು ಯಾವುದೆಲ್ಲ ಪೆಂಡಿಂಗ್ ಇದೆ ಅನ್ನೋದು ನಿಮ್ಗೆ ಹೇಳ್ತೀನಿ, ಓಕೆ. 10ನೇ ತಾರೀಕು ಎಲ್ಲಾನು ಕ್ಲೋಸ್ ಆಗಿದೆ, ಸೊ ಇದು ಮುಗೀತು, ಓಕೆ. ಅಂಡ್ ಇದಾದ ನಂತರ 11ನೇ ತಾರೀಕು ಸಹ ಎಕ್ಸಾಮ್ಸ್ ಎಲ್ಲ ನಡೆಸಿದ್ದಾರೆ, ಇದನ್ನು ಮುಗೀತು, ಓಕೆ. ಇವೆಲ್ಲ ಎಕ್ಸಾಮ್ಸ್ ಸಹ ಆಗಿದೆ ಗೈಸ್. 11ನೇ ತಾರೀಕು ಸಹ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ. ಅಂಡ್ ನಂತರ 12ನೇ ತಾರೀಕು KSDLದು ಆಗ್ಬೇಕಿತ್ತು, ಇದನ್ನ ಮಾತ್ರ ಈಗ 18ನೇ ತಾರೀಕಿಗೆ ಮಾಡ್ತಾ ಇದ್ದಾರೆ. ಉತ್ಪಾದನಾ ಮತ್ತು ನಿರ್ವಾಹಕ ಹಾಗೂ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ, ಇದು 18ನೇ ತಾರೀಕು ನಡೀತಾ ಇದೆ. ಅಂಡ್ ಅದೇ ತರ ನಿಮಗೆ 17ನೇ ತಾರೀಕು ಸ್ಟೋರ್ಸ್ ಅಂಡ್ ಆಫೀಸರ್ಸ್ ನಡೀತಾ ಇದೆ, ಓಕೆ. ಇದನ್ನೊಂದು ಶಿಫ್ಟ್ ಆಗಿತ್ತು. ಅಂಡ್ ಈಗ ಇನ್ನು ಯಾವ್ದೆಲ್ಲ ಎಕ್ಸಾಮ್ ಬಾಕಿ ಇದೆ ಅಂತಂದ್ರೆ 25ನೇ ತಾರೀಕು ಬರೆಯುವಂತ ಎಲ್ಲಾ ಎಕ್ಸಾಮ್ಸ್ ಇನ್ನು ಪೆಂಡಿಂಗ್ ಇದೆ. ಯಾವ್ದೆಲ್ಲ ಎಕ್ಸಾಮ್ಸ್ ಇವು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇವೆಷ್ಟು ಎಕ್ಸಾಮ್ಸ್ ಪೆಂಡಿಂಗ್ ಇದೆ. ಯಾವುದು? BDA ನಲ್ಲಿ ದ್ವಿತೀಯ ದರ್ಜೆ ಸಹಾಯಕರು SDA. ಸರ್, ನಾನು SDA ಹಾಕಿದ್ದೀನಿ, ನಂದು ಇನ್ನೂ ಬಂದಿಲ್ಲ ಅಂತ ತುಂಬಾ ಜನ ಕೇಳಿದ್ದಾರೆ. ಕೃಷಿ ಮಾರಾಟ ಇಲಾಖೆನಲ್ಲಿ SDA ಹಾಕಿದ್ರೆ ನಿಮ್ದು ಇನ್ನು 25ನೇ ತಾರೀಕು ಇರುತ್ತೆ ಎಕ್ಸಾಮು. ಅಂಡ್ RGHUS, ಓಕೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಏನಿದೆ RGUHS, ಇದರಲ್ಲಿ ಹಾಗೂ BWSSP ಹಾಗೂ KSSIDC, ಇವು 3 ಡಿಪಾರ್ಟ್ಮೆಂಟ್ ಅಲ್ಲಿ ಕಿರಿಯ ಸಹಾಯಕ ಅಂದ್ರೆ ಏನು, ಅಸಿಸ್ಟೆಂಟ್ ಮ್ಯಾನೇಜರ್, ಓಕೆ, ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್, ಈ ಪೋಸ್ಟ್ದು ಸಹ 25ನೇ ತಾರೀಕು ನಡೆಯುತ್ತೆ ನೋಡಿ. ಈ ಅಸಿಸ್ಟೆಂಟ್ ಮ್ಯಾನೇಜರ್ ಎಲ್ಲ ಪೇಪರ್ 1 ನಂತರ ಮಧ್ಯಾಹ್ನ ಪೇಪರ್ 2 ನಡೆಯುತ್ತೆ. ಈ ಮೇಲೆ ಏನ್ ತೋರಿಸ್ತಾ ಇದೀವಿ, ಈ 8 ಎಕ್ಸಾಮ್ಸ್ ಮಧ್ಯಾಹ್ನ ಪೇಪರ್ 2 ಸಹ ಇರುತ್ತೆ, ಓಕೆ. ಸೇಮ್ ಡೇ ಪೇಪರ್ 1 ಪೇಪರ್ 2 ಎರಡು ನಡೆಯುತ್ತೆ, ಸೇಮ್ ಎಕ್ಸಾಮ್ಸ್, ಓಕೆ. ಅಂಡ್ ನಂತರ NWRTC, ಓಕೆ, NWRTC ನಲ್ಲಿ ಸಹ ಸಹಾಯಕ ಸಂಚಾರಿ ನಿರೀಕ್ಷಕರು ಹಾಗೂ ಸಹಾಯಕ ಸಂಚಾರಿ ನಿರೀಕ್ಷಕರು ದರ್ಜೆ 3 ಹಿಂಭಾಗ, ಸಂದೇ ವಿತಿನ್ ಆಂತರಿಕ ಮತ್ತೆ ಅದು ಡಿಪಾರ್ಟ್ಮೆಂಟ್ಸ್ ಏನಿದೆ ಅದ್ರದ್ದು ಸಹ ಎಕ್ಸಾಮ್ ನಡೆಯುತ್ತೆ. ಅಂಡ್ ನಂತರ KKRTC ನಲ್ಲಿ ನಿರ್ವಾಹಕ, ಓಕೆ. ಅಂಡ್ ಕೃಷಿ ಮಾರಾಟ ಇಲಾಖೆಯಲ್ಲಿ ಮಾರಾಟ ಸಹಾಯಕ. ಅಂಡ್ ನಂತರ BWSSB ನಲ್ಲಿ ಮತ್ತೆ ಮಾಪನ ಉದುಗ ಹಾಗೂ 2ನೇ ದರ್ಜೆ ಉಗ್ರಾಣ ಪಾಲಕ. BWSSB ನಲ್ಲಿ ಸಹ ತುಂಬಾ ಜನ ಕೇಳಿದ್ದಾರೆ, ಸರ್ ನಾನು ಮಾಪನ ಉದುಗ ಹಾಕಿದ್ದೀನಿ, ನಂದಿನ್ನೂ ಎಕ್ಸಾಮ್ ಡೇಟ್ ಬಂದಿಲ್ಲ, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ. ಹಾಗೂ 2ನೇ ದರ್ಜೆ ಉಗ್ರಾಣ ಸಹ ನಿಮ್ದು ಸಹ 25ನೇ ತಾರೀಕು ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸುಮ್ಮನೆ ಮತ್ತೆ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ, ಯಾಕಂತಂದ್ರೆ ಡೇಟ್ಸ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ KEAದವರು, ನೀವು ನೋಡ್ಕೋಬೇಕಷ್ಟೇ. ಸೊ ನಾನು ನಮ್ಮ ವಿಡಿಯೋ ಚಾನಲಲ್ಲೇ ಸಹ ಹಾಕ್ತಾ ಇರ್ತೀನಿ, ಪ್ರತಿ ಲಿಂಕ್ ಏನೇ ಬಂದರೂ ಸಹ ಹಾಕ್ತೀನಿ. ಸೊ ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ ತಪ್ಪದೆ, ಸೊ ದಟ್ ನಿಮಗೆ ಪ್ರತಿ ಅಪ್ಡೇಟ್ ಸಹ ಇಮಿಡಿಯೇಟ್ ಆಗಿ ಫಸ್ಟ್ ವಾಟ್ಸಪ್ ಚಾನಲಲ್ಲಿ ಹಾಕ್ತೀವಿ, ನಂತರ ಇಲ್ಲಿ ವಿಡಿಯೋ ಮಾಡೋಕ್ಕೆ
ಟೈಮ್ ತೊಗೊಂಡು ಮಾಡ್ತೀವಿ. ಓಕೆ, ಆ್ಯಂಡ್ ಅದೇ ಪೇಪರ್ ಟೋಟಲ್ 8 ಪರೀಕ್ಷೆಗಳು 8 ಪೊಸಿಷನ್ಸ್ ಏನಿದೆ ಅದು 8 ಪೊಸಿಷನ್ಸ್ಗೆ ಪೇಪರ್ 2 ನಡೆಯೋದು ಸಹ ಸೇಮ್ ಡೇ ಆಫ್ಟರ್ನೂನ್. ಓಕೆ, ಮಧ್ಯಾಹ್ನ ನಿಮಗೆ ಪೇಪರ್ 2 ನಡೆಯುತ್ತೆ, KEC ಪೇಪರ್, ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ಸ್, ಆ್ಯಂಡ್ ಮಾರ್ನಿಂಗ್ ಮಾತ್ರ ನಿಮಗೆ GS ಪೇಪರ್ ಇರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಈ ಅಪ್ಡೇಟ್ಸು, ಸೊ ಇದು ಒಂದೇ ಅಲ್ಲ, ಇನ್ನೂ ಒಂದು ಎಕ್ಸಾಮು ಸಹ ಪೆಂಡಿಂಗ್ ಇರುತ್ತೆ. ಮೇ ಬಿ ಅದು AE ವಿದ್ಯಾರ್ಥಿಗಳಿಗೆ, ಹಾಗೂ ಅದನ್ನು ಸಹ ನೋಡ್ಬಿಡುವ. ಸಾರಿ, ಅದು ಯಾವುದು ಅಂತಂದರೆ ಒಂದೇ ಒಂದು ನಿಮಿಷ, ಇದರಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಅಂತ ಓಪನ್ ಮಾಡಿದಲ್ಲಿ HK ಕನ್ನಡ ಎಕ್ಸಾಮ್ ಟೈಮ್ ಟೇಬಲ್ ಅಲ್ಲ, ಸಾರಿ, ಇಲ್ಲಿದೆ ನೋಡಿ, ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ಸ್ ಎಕ್ಸಾಮ್ ಟೈಮ್ ಟೇಬಲ್. HKನಲ್ಲೂ ಸಹ 20ನೇ ತಾರೀಕು 20/12 ಎಕ್ಸಾಮ್ ಮುಗ್ದಿದೆ. ಓಕೆ, ಓ ಸಾರಿ, ಇದು ಮುಗ್ದಿದೆ, ಕರೆಕ್ಟ್. HKದವ್ರದ್ದು 20ನೇ ತಾರೀಕಿಗೆ HK ಎಕ್ಸಾಮ್ಸ್ ಇವು 3 ಮುಗ್ದಿದೆ, ಹಾಗೂ KSDL ಅಲ್ಲಿ ಕಿರಿಯ ಅಧಿಕಾರಿ ಹಾಗೂ ಮಾರಾಟ ಪ್ರತಿನಿಧಿ ಸಹ ಆಗಿದೆ ಅಂತ ತಿಳ್ಕೊತೀನಿ, ಯಾಕಂತಂದ್ರೆ ಅವರು ಬೇರೆ ಡೇಟ್ಸ್ ಯಾವ್ದು ಕೊಟ್ಟಿರಲಿಲ್ಲ. ಅಂಡ್ ಇದಾದ ನಂತರ HKದು, ಬರೀ HKದು ಮಾತಾಡ್ತಾ ಇದ್ದೀನಿ ಈಗ. ಓಕೆ, ಇದು ನಾನ್ HK ಅಲ್ಲ, ಈ HKದು. ಓಕೆ, ಅಂಡ್ 21ನೇ ತಾರೀಕು ಸಹ ಎಕ್ಸಾಮ್ಸ್ ನಡೆಸಬೇಕಿತ್ತು, ಎಲ್ಲಾನು ನಡೆಸಿದ್ದಾರೆ, ಮುಗೀತು. ಓಕೆ, ಅಂಡ್ ಯಾವುದೆಲ್ಲ ಇನ್ನು ಪೆಂಡಿಂಗ್ ಇದೆ ಅನ್ನೋದು ನೋಡುವ. ಓಕೆ, 21ನೇ ತಾರೀಕು ಆಲ್ಮೋಸ್ಟ್ ಮಾಡಿದ್ದಾರೆ. ನಂತರ 24, ಇದು ನೋಡಿ, 24/1 ಎಕ್ಸಾಮ್ ನಡಿಬೇಕಿತ್ತು. ಯಾವುದು? KSDL ಅಲ್ಲಿ ಆಪರೇಟರ್ ಸೆಮಿ ಸ್ಕಿಲ್ಡ್ ಅಂತ. ಓಕೆ, ಆಪರೇಟರ್ ಸೆಮಿ ಸ್ಕಿಲ್ಡ್ 24ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಈ ಎಕ್ಸಾಮು ನಡಿಬೇಕಿದೆ ನೋಡಿ, ಇದು 24 ಇದೆ. ಓಕೆ, 24/1 ಶನಿವಾರ KSDLದು ಆಪರೇಟರ್ ಸೆಮಿ ಸ್ಕಿಲ್ಡ್ ಎಕ್ಸಾಮ್ ನಡಿಬೇಕು. ಯಾವುದು? ಪೇಪರ್ 2. ಇದೊಂದು ನೆನ್ಪಿಟ್ಕೊಳ್ಳಿ. ಹೋಪ್ ನೀವು ಮೇ ಬಿ ಪೇಪರ್ 1 ಬರ್ದಿದ್ರೆ ಅಂತ ತಿಳ್ಕೊತೀನಿ. ಪೇಪರ್ 1 ಬರ್ದಿಲ್ಲ ಅಂತಂದ್ರೆ ಓಕೆ, ಮೇ ಬಿ ಬರ್ದಿಲ್ಲ, ಇಲ್ಲೇ ಬರೆಸ್ತಾ ಇದ್ದಾರೆ. ಓಕೆ, ಆಪರೇಟರ್ ಸೆಮಿ ಸ್ಕಿಲ್ಡ್ ಪೇಪರ್ 1 ನೆಕ್ಸ್ಟ್ ಡೇ ಇದೆ ನೋಡಿ, 22 ಫೆಬ್ರವರಿನಲ್ಲಿ ಕೊಟ್ಟಿದ್ದಾರೆ ಡೇಟ್ ನೋಡಿ. ಫೆಬ್ರವರಿನಲ್ಲಿ ನಡೆಯುವಂಥ ಎಕ್ಸಾಮ್ಸ್ ಯಾವುದೆಲ್ಲ ಅನ್ನೋದು ಮೆನ್ಷನ್ ಮಾಡಿದ್ದಾರೆ ಫೆಬ್ರವರಿನಲ್ಲಿ. ಮತ್ತೆ HKದವರಿಗೆ SDA ಇರುತ್ತೆ, ಅಂಡ್ ಅಸಿಸ್ಟೆಂಟ್ ಮ್ಯಾನೇಜರ್, ಕಿರಿಯ ಸಹಾಯಕ, ಅಸಿಸ್ಟೆಂಟ್ ಮ್ಯಾನೇಜರ್ HKಗೆ ಹಾಕಿದ್ರೆ ನಿಮ್ದು ಸಹ 22nd ಆಫ್ ಫೆಬ್ರವರಿ ಇರುತ್ತೆ. ಅಂಡ್ ನಿರ್ವಾಹಕ, ಓಕೆ, ಅಂಡ್ ಮಾಪನ ಓದುಗ. ಓಕೆ, ಮಾಪನ ಓದುಗ ಗ್ರೂಪ್ C ಪೋಸ್ಟ್. ಅಂಡ್ ನೆಕ್ಸ್ಟ್ ಆಪರೇಟರ್ ಸೆಮಿ ಸ್ಕಿಲ್ಡ್, ಇದು ಸಹ ಜನರಲ್ ಪೇಪರ್ 5 ಪೋಸ್ಟ್. ಅದೇ ತರ ಇಲ್ಲಿ 4 ಪೋಸ್ಟ್ ಕೊಟ್ಟಿದ್ದಾರೆ, ಯಾಕಂದ್ರೆ ಆಪರೇಟರ್ಗೆ ಆಲ್ರೆಡಿ ಒಂದು ಪೇಪರ್ ನಡೆಸ್ಬಿಟ್ಟಿರ್ತಾರೆ, ಸೆಕೆಂಡ್ ಪೇಪರ್. ಓಕೆ, ಸೊ ಹಾಗಾಗಿ ಟೋಟಲ್ 5 24th ಅಂಡ್ 24th ಆಫ್ ಜಾನ್ವರಿ ಹಾಗೂ 22nd ಆಫ್ ಫೆಬ್ರವರಿ ಸಹ ಎಕ್ಸಾಮ್ಸ್ ನಡೆಯವಿದಾವೆ. ಸೊ ಇಷ್ಟು ಎಕ್ಸಾಮ್ಸ್ ಇನ್ನು ಪೆಂಡಿಂಗ್ ಇದೆ. ಸೊ ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. HKದವ್ರದ್ದು ಇದೆಲ್ಲ HK. ಓಕೆ, HK ವೇಕೆನ್ಸೀಸ್, HKದು ಡೇಟ್ಸ್ ಅನ್ನು ಮಾತೀವಿ. HK ಡೇಟ್ಸ್ 24/1 ಅಂಡ್ 22/2 ಅನ್ನೋದು. ಓಕೆ, ಇನ್ನು ನಾನ್ HKದಾದ್ರೆ ಹೀಗೆ ತಾನೇ ನಾವು ಏನು ನೋಡಿದ್ವಿ ಅದೆಲ್ಲ ನಾನ್ HK. ಓಕೆ, ಅಂಡ್ 25th ಏನು ನಡೆಯುತ್ತೆ ಅದು ನಾನ್ HK. ಓಕೆ, HKದ್ ಮಾತ್ರ ಇವೆರಡೇ ಡೇಟ್ ಇನ್ನು ಪೆಂಡಿಂಗ್ ಇರೋದು, ಇನ್ನೆಲ್ಲ ಮುಗ್ದಿದೆ ಗೈಸ್. ಓಕೆ, HKದವ್ರದ್ದು ಇನ್ಯಾವುದು ಪೆಂಡಿಂಗ್ ಇಲ್ಲ, ಎಲ್ಲ ಎಕ್ಸಾಮ್ಸು KAದವರು ಸಕ್ಸಸ್ಫುಲ್ ಆಗಿ ಮುಗಿಸಿದ್ದಾರೆ. ಓಕೆ, ಆ್ಯಂಡ್ ಇವೆರಡು ಡೇಟ್ಸ್ ಇನ್ನು ಪೆಂಡಿಂಗ್ ಇದೆ. ಸೊ ಎಲ್ಲರೂ ಚೆನ್ನಾಗಿ ಅಟೆಂಡ್ ಮಾಡಿ. ಆ್ಯಂಡ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಟ್ರೈ ಟು ರೆಸ್ಪಾಂಡ್ ವಿತ್ ಇನ್ ದ ಟೈಮ್ ಅವೈಲೇಬಲ್. ಆ್ಯಂಡ್ ಇಲ್ಲಿ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೂ ಸಹ ಶೇರ್ ಮಾಡಿ, ಸೊ ದಟ್ ಪ್ರತಿಯೊಬ್ಬರಿಗೂ ಸಹ ಅಪ್ಡೇಟ್ ಗೊತ್ತಾಗಲಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ, ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ, ಟೇಕ್ ಕೇರ್, ಬೈ.